ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಈಸಿ ಮತ್ತು ರುಚಿಕರವಾದ ದೋಸೆ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕಾಗ್ತದೆ, ಬಟ್ ಇದರಿಂದ ಮಾಡೋದ್ರಿಂದ ಇನ್ನೂ ಹಗುರವಾಗಿ ಆಗ್ತವೆ. 2 ಕಪ್ ಅಕ್ಕಿಗೆ ಅರ್ಧ ಕಪ್ಪು ಉದ್ದಿನಬೇಳೆ, 1 ಟೀ ಸ್ಪೂನ್ ಮೆಂತೆ, ಒಂದು ಮುಷ್ಟಿಯಷ್ಟು ತೊಗರಿಬೇಳೆ, ಒಂದು ದೊಡ್ಡ ಮುಷ್ಟಿ ಇಷ್ಟು ಇಟ್ಕೊಂಡ್ರೆ ಎಷ್ಟಾಗ್ತದೆ, ಇಷ್ಟು ಮುಷ್ಟಿಯಷ್ಟು ಅವಲಕ್ಕಿ. ದಪ್ಪ ಅವಲಕ್ಕಿ ಅದಲ್ಲ, ಪೋಹ ಮಾಡ್ತೀವಲ್ಲ ಆ ಅವಲಕ್ಕಿ ಇದು, ಹಂಗಾಗಿ ಮುಷ್ಟಿ ತೊಗೊಂಡಿದ್ದೀನಿ. ನೀವು ತೀರಾ ದಪ್ಪ ಅವಲಕ್ಕಿ, ಕರಿ ಅವಲಕ್ಕಿ ಇತ್ತಪ್ಪ ಮನೇಲಿ ಇತ್ತಂದ್ರೆ ಇಷ್ಟೇ ತೊಗೊಳ್ಳಿ ಸಾಕು. ಓಕೆ, ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ನೀಟಾಗಿ 2 ಸರಿ ತೊಳ್ಕೊಬೇಕು. ತೊಳ್ಕೊಂಡು ಅದು ನೆನೆ ಪೂರ್ತಿ ಎಲ್ಲ ಅವಲಕ್ಕಿ ಒಂದ್ಬಿಟ್ಟು ಎಲ್ಲ ಸೇರಿಸ್ಬಿಡೋದು. ತೊಗರಿಬೇಳೆ, ಮೆಂತೆ ಎಲ್ಲ ಸೇರಿಸಿ ನೀವು 2 ಸರಿ ನೀರಾಕಿ ತೊಳೆದು, ಇದು ಅಕ್ಕಿ ಉದ್ದಿನಬೇಳೆ ಇವೆಲ್ಲ ಮುಳುಗೋಷ್ಟು ನೀರಾಕಿ ಇಟ್ಟಿದ್ದೀನಿ ರೀ. ಇದು ಸುಮಾರು 4 ತಾಸು ನೆನೆದೆ. ಇದನ್ನು ಅವಲಕ್ಕಿನ 2 ಸರಿ ತೊಗೊಂಡು ಅವಲಕ್ಕಿ ಮುಳುಗೋಷ್ಟು ನೀರಾಕಿ ಇಟ್ಟಿದ್ದೀನಿ. ಇದು ಸಪ್ರೇಟ್ ಇರಲಿ. ಇದೆಲ್ಲ ಕೂಡಿಸಿದ್ದೀವಿ, ಅಕ್ಕಿ, ಉದ್ದಿನಬೇಳೆ, ತೊಗರಿಬೇಳೆ, ಮೆಂತೆ ಇದಿಷ್ಟು ಕೂಡಿಸಿ 4 ತಾಸು ನೆನೆಲಿ. ಆಮೇಲೆ ಮಿಕ್ಸಿಗೆ 12ಕ್ಕೆ ಹಾಕ್ಕೊಂಡ್ರೆ ಸಂಜೆ ನೀವು 6-7 ಗಂಟೆಗೆ ಅಥವಾ 8 ಗಂಟೆಗೆ ದೋಸೆ ಮಾಡ್ಕೋಬೋದು. ಓಕೆ, ಇಷ್ಟ ಆಯಿತು. ಇದನ್ನೊಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ಆಗಲೇ ಎಲ್ಲ ದೋಸೆಗೆ ನೆನೆ ಹಾಕಿದ್ದು ಎಲ್ಲ ತೋರಿಸಿದ್ನಲ್ಲ, ಬೇರೆ ಬೇರೆಯಾಗಿ ಅಕ್ಕಿ, ಉದ್ದಿನಬೇಳೆ, ತೊಗರಿಬೇಳೆ, ಮೆಂತೆ ಇದಿಷ್ಟು ನೆನೆ ಹಾಕಿದ್ದು. ಆಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ಅವಲಕ್ಕಿ ನೆನೆ ಹಾಕಿದ್ದು. ಇಷ್ಟೊಂದು ಆಗಿದೆ ಅದು ಉಬ್ಬಿಕೊಂಡು. ಈಗ 2 ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಬೋದು. ಇದನ್ನು ಸೇರಿಸಿ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿ ಈಗ ಕಲಿಸ್ಕೊಂಡು ಹಾಕ್ತೀನಿ ಸರಿ. ನೋಡಿರಿ, ಕೈ ಆಡಿಸಿ ಕಲಿಸಿ ತೋರಿಸ್ತೀನಿ ನೀಟಾಗಿ. ಅದೆಲ್ಲ ರುಬ್ಬಿದ ಮೇಲೆ ಎಲ್ಲ 3-4 ಟ್ರಿಪ್ ಆಗುತ್ತಲ್ಲ, ಅದೆಲ್ಲ ರುಬ್ಬಿದ ಮೇಲೆ ಕೈಯಾಗಿ ತೋರಿಸಿದ್ರೆ ಈ ಥರ ಇರಬೇಕು. ಕಲಿಸ್ಕೊಂಡು ಹಂಚಿನ ಮೇಲೆ ಹಾಕ್ಬೋದು. ಈಗ ಇದು ನಾನು ರುಬ್ಬಿಟ್ಟಾಗ ಸುಮಾರು 6 ಗಂಟೆ. ಈಗ ಇದು ಬೆಳಿಗ್ಗೆ ಫರ್ಮೆಂಟೇಷನ್ ಆಗಿರೋ ಇಟ್ಟರೆ ಇದಕ್ಕೆ ಮೇಲೆ ರೆಡ್ ಸಾಲ್ಟ್ ಅಂದರೆ ಪಿಂಕ್ ಸಾಲ್ಟ್ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಇಷ್ಟು ಸಕ್ಕರೆ ಹಾಕೋಣ. ಇದು ಹಾಕಿದ್ರೆ ಒಂಥರ ಕ್ರಿಸ್ಪಿನೂ ಪ್ಲಸ್ ಇದು ಒಂಥರ ರೆಡ್ಡಿಶ್ ಅಂದರೆ ಗೋಧಿ ಬಣ್ಣ ಚೆನ್ನಾಗಿ ಬರ್ತದೆ. ಸ್ವಲ್ಪ ಸಕ್ಕರೆ, ಒಂದು 1/2 ಟೀ ಸ್ಪೂನ್ ಸಕ್ಕರೆ, ಪಿಂಕ್ ಸಾಲ್ಟು, ಒಂದು ಚಿಟಿಕೆಯಷ್ಟು ಸೋಡಾ, ಚಿಟಿಕೆಯಷ್ಟು ಅಂದರೆ ಇಷ್ಟು ಸೋಡಾ ಸಾಕು. ಆಮೇಲೆ ನೋಡಿ ಹಂಚು ಕಾಯಕ್ಕಿಟ್ಟು ಈ ಥರ ಒಂದು ಬಟ್ಲದಲ್ಲಿ ನೀರು ತೊಗೊಬೇಕು. ಒಂದು ಕೈಲಿ ಹಂಚು ಒರೆಸ್ಬೇಕು. ಒರೆಸಿ ಸ್ಟವ್ ಸಿಮ್ ಮಾಡಿ ಹಾಕಬೇಕು. ಹಾಕಿ ಆದಮೇಲೆ ಸ್ಟವ್ ಜಾಸ್ತಿ ಮಾಡಬೇಕು. ಹಂಚು ಕಾದಲ್ಲ ಜಾಸ್ತಿ ಕಾಯ್ಕೊಂಡು ದೋಸೆ ಎಲ್ಲ ಅಂಟ್ಕೊಂಡ್ಬಿಡ್ತೀನಿ. ಸ್ಪೂನ್ಲಿದ್ದ ಹಾಕಿದರೆ ಸ್ಪೂನ್ಗೆ ಹತ್ಕೊಂಡು ವಾಪಸ್ ಬರ್ತಾ ಇರುತ್ತೆ. ಹಂಗಾಗಿ ಹಂಚು ಜಾಸ್ತಿ ಕಾಯಬಾರ್ದು. ಕಾದಾಗ ಸಿಮ್ ಮಾಡ್ಕೋಬೇಕು. ನೀರು ಬಟ್ಟೆಯಿಂದ ಒರೆಸ್ಬೇಕು. ಆಮೇಲೆ ಈಗ ಜಾಸ್ತಿ ಮಾಡಬೇಕು. ಇದು ದೋಸೆ ಆಗಲಿ. ಇದಕ್ಕೆ ಮೇಲೆ ಎಣ್ಣೆ ಬೇಕಾದರೆ ಎಣ್ಣೆ, ತುಪ್ಪ ಬೇಕಾದ್ರೆ ತುಪ್ಪ, ಬೆಣ್ಣೆ ಬೇಕಾದರೆ ಬೆಣ್ಣೆ, ಈ ಥರ ಹಾಕ್ಕೊಳ್ರಿ. ಇದು ಬೇಯ್ತಾ ಇರಲಿ. ಹಂಚು ನೀವು ಇದನ್ನು ಮಾಡ್ಕೋಬೋದು, ಕಾಸ್ಟ್ ಐರನ್ದು ಮಾಡ್ಕೋಬೋದು. ನಾನು ಅದು ಎಣ್ಣೆ ಚಪಾತಿ ಬಳಸಿರೋದ್ರಿಂದ ಕ್ಲೀನ್ ಮಾಡಿಲ್ಲ, ಸೊ ಹಂಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಅದನ್ನು ಮಾಡ್ಕೋಬೋದು. ದೋಸೆ ಅಂದರೆ ಇದರಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀವಿ. ರೋಸ್ಟ್ ಆಗಬೇಕಂದ್ರೆ ಮತ್ತೆ ಸಿಮ್ಮಲ್ಲಿ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಬೇಳೆ ಅದರಲ್ಲಿ ಇಲ್ಲ ಅಂದರೆ ಗಾಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು. ಕ್ರಿಸ್ಪಿ ಬಂತು. ಇನ್ನೊಂದು ಗಾಡಿ ತೋರಿಸ್ತೀನಿ. ಮತ್ತೆ ಪುನಃ ಸಿಮ್ ಮಾಡಬೇಕು, ಹಂಚು ಒರೆಸ್ಬೇಕು. ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದೊಂದು ದೋಸೆ ಸ್ವಲ್ಪ ಹಂಚಿನ ಫುಲ್ ಹಾಕಿದ್ದೀನಿ ನೋಡಿರಿ.
ಹಾಕ್ಕೊಂಡು ನೋಡ್ರಿ ಇದು ಇನ್ನೂ ಚೆನ್ನಾಗಿ